ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಗೌರಿ ಶಂಕರ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ಭೂಮಿ ಮತ್ತೆ ಗುಂಡ ಇಬ್ರು ಸಹ ಶಂಕರನ ಹತ್ರ ಮಾತಾಡದೆ ಬೇಜಾರಾಗಿ ಹೇಳ್ತಾ ಇರ್ತಾರೆ. ನಮಗೆ ನೀವು ರೀಸನ್ಸ್ ಎಲ್ಲ ಕೊಡಬೇಡಿ, ನನ್ನ ಜೊತೆ ಮಾತಾಡಬೇಡಿ, ನಿಮ್ಮ ಜೊತೆ ಮಾತಾಡೋಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಭೂಮಿ ಮತ್ತೆ ಗುಂಡ ಹೇಳ್ತಾ ಇರ್ತಾರೆ. ಹಾಗೆ ಶಂಕರ ಹೇಳ್ತಾ ಇರ್ತಾನೆ, ಅಲ್ಲ ಅಮ್ಮಿಯವರೇ, ನೀವೇನಕ್ಕೆ ಸೈಲೆಂಟ್ ನಿಂತ್ಕೋತಿದ್ದೀರಾ? ಅವರಂತೂ ಮಕ್ಕಳು, ಅವ್ರಿಗೆ ಅರ್ಥ ಆಗಲ್ಲ, ಆದರೆ ನಿಮಗೆ ಅರ್ಥ ಆಗುತ್ತಲ್ವಾ? ನಾವು ಹರಸಕೆರೆಯಿಂದ ಬರಬೇಕಾದ್ರೆ ನಿಜವಾಗ್ಲೂ ಟೈರ್ ಪಂಚರ್ ಆಯಿತು ಕಣ್ರಿ, ಅದಕ್ಕೆ ಲೇಟ್ ಆಯಿತು ಅಂತ ಅಂದಾಗ, ನನಗೆ ರೀಸನ್ ಏನು ಕೊಡಬೇಡ್ರಿ ಶಂಕರ್ ಅವರೇ, ನನಗಂತೂ ಸಿಕ್ಕಾಬಟ್ಟೆ ಬೇಜಾರಾಗಿದೆ, ನೀವೇನು ಹೇಳಿದ್ರು ನಾವಂತೂ ಕ್ಷಮಿಸಲ್ಲ ಅಂತ ಗೌರಿ ಸಹ ಹೇಳ್ತಾ ಇರ್ತಾಳೆ. ಹಾಗೆ ಮಕ್ಕಳು ಬೆಳಗಿಂದಲೂ ಸಹ ನಿಮ್ಮ ದಾರಿನೇ ನೋಡ್ತಾ ಇದ್ರು, ನೋಡ್ತಾ ನೋಡ್ತಾ ಗೇಟ್ ಹತ್ರ ನಿಂತ್ಕೊಂಡು ಕಣ್ಣೀರು ಹಾಕಿದ್ರು. ನನಗಂತೂ ಅದನ್ನು ನೋಡೋಕ್ಕಾಗಲಿಲ್ಲ, ತುಂಬ ಸಂಕಟ ಆಯಿತು. ಇವರಿಬ್ರು ಹಾಳೋದನ್ನು ನೋಡಿ ನನಗೂ ಸಿಕ್ಕಾಬಟ್ಟೆ ನೋವಾಗ್ತಾ ಇತ್ತು. ಇವ್ರಿಗೆ ನೋವಾದರೆ ನನಗೂ ನೋವಾದಂಗಲ್ವಾ? ನಾವು 3 ಜನಕ್ಕೂ ತುಂಬ ಹರ್ಟ್ ಮಾಡಿದಿರ ಇವತ್ತು, ನಾವಂತೂ ನಿಮ್ಮನ್ನು ಕ್ಷಮಿಸಲ್ಲ ಅಂತ ಗೌರಿ ಹೇಳ್ತಾ ಇರ್ತಾಳೆ. ಶಂಕರನು ಸಹ ನನಗೂ ತುಂಬ ನೋವಾಗ್ತಿದೆ ಕಣ್ರಿ ಅಂತ ಅಂದಾಗ, ನಿಮಗೆಲ್ಲಿ ನೋವಿರುತ್ತೆ ಬಿಡ್ರಿ ಅಂತ ಅಂದಾಗ, ಆ ನೋವು ಬಗ್ಗೆ ಹೇಳ್ತಾ ಇಲ್ಲ, ಈ ನೋವು ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಕೈಗೆ ಬ್ಯಾಂಡೇಜ್ ಸುತ್ಕೊಬಿಟ್ಟು ತೋರಿಸ್ತಿರ್ಬೇಕಾದ್ರೆ ಗೌರಿ ಅದನ್ನು ನಿಜ ಅಂದ್ಕೊಂಡು, ಏನಾಯಿತು ಕೈಗೆ, ತುಂಬ ನೋವಾಗ್ತಿದೆಯಾ ಜೋಗಿಯವ್ರೆ ಅಂತ ಓಡೋಡಿ ಬರ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಅಪ್ಪ ಏನಾಯಿತು ಅಂತ ಬೋಯ್ನು ಕೇಳ್ತಿರ್ಬೇಕಾದ್ರೆ ಗುಂಡ, ಬಾಸು ನಿಮ್ಗೆ ಏನಾಯಿತು ಅಂತ ಅನ್ಬೇಕಾದ್ರೆ, ಇವಾಗ ನೋವೆಲ್ಲ ಮಾಯ ಆಯಿತು, ನಿಮ್ಮ 3 ಜನ ಮುಖದಲ್ಲಿ ನಗು ನೋಡಿದ್ನಲ್ಲ, ಇವಾಗ ನೋವೆಲ್ಲ ಕಡಿಮೆ ಆಯಿತು ಅಂತ ಶಂಕರ ಹೇಳ್ತಾರೆ. ಹಾಗೆ ಎಲ್ಲರೂ ಖುಷಿಯಾಗಿರ್ಬೇಕಾದ್ರೆ ರೂಮ್ ಒಳಗಡೆ ಪಾರ್ವತಿ ಬರ್ತಾಳೆ. ಅಲ್ಲ, ರೂಮ್ ಒಳಗಡೆ ಸೇರಿಕೊಂಡು ಈ ಕಡೆ ಏನೋ ಯುದ್ಧ ನಡೀತಿದೆ ಅಂತ ನಾವು ಅಂದ್ಕೊಂಡ್ರೆ ಇಲ್ಲಿ ರಾಜಸಂಧಾನ ಆಗ್ಬಿಟ್ಟಿದೆ ಎಲ್ಲ ವಿಜಯ್ ಅಂತ ಹೇಳ್ತಿರ್ಬೇಕಾದ್ರೆ, ಹೌದು ಇವತ್ತು ಶಂಕರ ಕತೆ ಮುಗೀತು ಅಂತ ನಾನು ಅಂದ್ಕೊಂಡಿದ್ದೆ, ಎಲ್ಲ ಉಲ್ಟಾ ಆಯಿತು ಅಂತ ನಗಾಡಬೇಕಾದ್ರೆ, ನೋಡಿ ಅಕ್ಕ, ನೋಡಿ ಅತ್ತೆ, ಈ ಕಡೆ ಗಂಡ ಹೆಂಡ್ತಿ ಅಂತ ಅಂದಮೇಲೆ ಸಣ್ಣ ಪುಟ್ಟ ಜಗಳ ಮುನಿಸು ಇದೆಲ್ಲ ಇದ್ದೇ ಇರುತ್ತೆ, ಆದರೆ ತುಂಬ ಯುದ್ಧ ಮಾಡುವಷ್ಟು ಜಗಳ ನಾವಿಬ್ಬರು ಆಡಲ್ಲ. ಕಷ್ಟ ಅಂತ ಬಂದಾಗ ಒಬ್ರಿಗೊಬ್ರು ಹೆಗ್ಲು ಕೊಡ್ತೀವಿ ಅಲ್ವಾ ಶಂಕರ ಅವರೇ ಅಂತ ಅಂದಾಗ, ನನ್ನ ಮುದ್ದು ಅಮ್ಮಿಯವರು ಅಂತ ಈ ಕಡೆ ಗೌರಿಗೆ ದೃಷ್ಟಿ ತೆಗಿತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ಗುಂಡ ಮತ್ತು ಭೂವಿ ಇಬ್ಬರು ಸಹ ಮೊಬೈಲಲ್ಲಿ ಗೇಮ್ ಮಾಡೋಕ್ಕೆ ಆಟ ಮಾಡ್ತಾ ಇರ್ತಾರೆ. ನನಗೆ ಕೊಡು ಫಸ್ಟು, ನನಗೆ ಕೊಡು ಅಂತ ಕಿತ್ತಾಡ್ತಿರ್ಬೇಕಾದ್ರೆ ವಿಜಯ್ ಬರ್ತಾಳೆ. ಸಾಕು ಕೊಡ್ರೋ, ಬೆಳಗಿಂದಲೂ ಬರೀ ಫೋನ್ ಹಿಡ್ಕೊಂಡು ಕೂತಿದ್ದೀರಾ, ತುಂಬ ಅತಿ ಆಯಿತು ನಿಮ್ಮದು, ಜಾಸ್ತಿ ಫೋನ್ ನೋಡಿದರೆ ಕಣ್ಣು ಹೋಗುತ್ತೆ ಅಂತ ಅಂದಾಗ, ಸುಮ್ಮನೆ ಇರು ವಿಜಯ್, ಏನು ಗೊತ್ತಾ, ಕಣ್ಣು ಹೋಗಲ್ಲ, ಏನೂ ಹೋಗಲ್ಲ, ಯಾರು ನಿನಗೆ ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ, ರಾತ್ರಿ ಪಾರು ನಿದ್ದೆ ಬರಲ್ಲ ಅಂತ ರಂಗೋಲಿ ವೀಡಿಯೋಸು, ಹಾಗೆ ಯಾವ್ಯಾವ ರೀತಿ ಅಡುಗೆ ಮಾಡ್ಬೋದು ಎಲ್ಲ ವೀಡಿಯೋನು ಸಹ ಕಣ್ಣು ಅಗಲ ಬಿಟ್ಕೊಂಡು ನೋಡ್ತಾ ಇರ್ತಾರೆ. ಅದು ನಿನಗೆ ಗೊತ್ತಾ ಅಂತ ಭೂವಿ ಹೇಳ್ತಾ ಇದ್ರೆ ಪಾರ್ವತಿಗೆ ಸಿಕ್ಕಾಪಟ್ಟೆ ಆಶ್ಚರ್ಯ ಆಗ್ತಾ ಇರುತ್ತೆ. ಹಾಗೆ ಪಾರ್ವತಿ ಹೇಳ್ತಿರ್ತಾಳೆ, ಏನೇ ಚೋಟು, ನನ್ನ ಮೇಲೆ ಕಂಪ್ಲೇಂಟ್ ಹೇಳ್ತಾ ಇದೆಯಾ? ಇಷ್ಟೊತ್ತಕ ಮೊಬೈಲ್ ಬೇಕು ಅಂತ ಇಬ್ಬರು ಆಟ ಮಾಡ್ತಿದ್ರಿ, ಇವಾಗ ವಿಜಯ್ ಕೇಳಿದರೆ ನನ್ನ ಮೇಲೆ ಕಂಪ್ಲೇಂಟ್ ಹೇಳ್ತಿದ್ಯಾ? ಸರಿಯಾಗಿದೆಯಾ ನೀನು ಅಂತ ಹೇಳ್ಬೇಕಾದ್ರೆ ಭೂವಿ ಹೇಳ್ತಾ ಇರೋದು ಕರೆಕ್ಟಾಗಿದೆ. ಏನು ಗೊತ್ತಾ ಪಾರ್ವತಿ ಅವರೇ, ಮುಂಚೆ ಎಲ್ಲ ಮಕ್ಕಳು ಫೋನ್ ಇಟ್ಕೊಂಡಾಗ ದೊಡ್ಡವರು ಬೈದು ಕಿತ್ಕೋತಿದ್ರು, ಆದರೆ ಇವಾಗ ಮಕ್ಕಳ ಕೈಗೆ ಅವರೇ ಕೊಟ್ಟು ತುಂಬ ಅಭ್ಯಾಸ ಮಾಡಿಬಿಟ್ಟಿದ್ದಾರೆ ಅಂತ ವಿಜಯ್ ಹೇಳ್ತಾ ಇರ್ತಾಳೆ. ಹಾಗೆ ಅಷ್ಟೊತ್ತಿಗೆ ಶಂಕರ ಮತ್ತು ಗೌರಿ ಬಂದುಬಿಟ್ಟು, ಶಂಕರ ಕೇಳ್ತಾ ಇರ್ತಾನೆ, ಏನಿಲ್ಲ ಯುದ್ಧನೇ ನಡೀತಿದೆ ಅಂತ ಅಂದಾಗ, ಏನು ಗೊತ್ತಾ ಶಂಕರ ಅವರೇ, ಈ ಮೊಬೈಲು ಮಕ್ಕಳ ಕೈ ಕೊಟ್ಟಾಗ ಕಿತ್ಕೊಳ್ಳೋದಿದೆಯಲ್ಲ, ಅದು ದೊಡ್ಡ ಯುದ್ಧನೇ ಅಂತ ಅಂದಾಗ, ಹೌದು ಅಕ್ಕ, ನಾನು ಎಷ್ಟು ಸಲ ಭೂವಿಗೆ ಹೇಳ್ತೀನಿ, ಇಬ್ಬರು ಫೋನ್ ನೋಡಬೇಡಿ ಕಂಡ್ರು ಕಣ್ಣು ಹೋಗುತ್ತೆ ಅಂತ, ಅಂದರೆ ನನ್ನ ಮಾತೇ ಕೇಳಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಭೂವಿ ಹೇಳ್ತಾ ಇರ್ತಾಳೆ, ಇವಾಗೇನು ಮೊಬೈಲ್ ನೋಡಬಾರ್ದು ಅಷ್ಟೇ ತಾನೇ, ಬಿಡಿ ಅಮ್ಮ ಅಂತ ಅಂದಾಗ ಎಲ್ಲರೂ ಖುಷಿ ಆಗ್ತಾ ಇರ್ತಾರೆ. ನಾನು ಮೊಬೈಲ್ ನೋಡಲ್ಲ, ಆದರೆ ಈಗ ನೀವಿಬ್ಬರು ನನ್ನದೊಂದು ಕಂಡೀಷನ್ಗೆ ಒಪ್ಕೋಬೇಕು, ಅಪ್ಪ ಅಮ್ಮ ಇಬ್ಬರು ಸೇರಿಕೊಂಡು ಡ್ಯಾನ್ಸ್ ಮಾಡಿದರೆ ನಾನು ಮೊಬೈಲ್ ನೋಡಲ್ಲ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಪಾರ್ವತಿ ಹೇಳ್ತಾ ಇರ್ತಾಳೆ, ಏನು ಚೊಟ್ಟ ಮನ್ಸಿಕಾಯಿ ಈ ರೀತಿ ಹೇಳ್ತಾ ಇದೆಯಲ್ಲ, ನನ್ನ ಮಗು ಸೊಸೆ ಅದೇನೋ ರೀಲ್ಸ್ ಮಾಡಬೇಕಾ, ರೋಡಲ್ಲೆಲ್ಲ ನಿಂತ್ಕೊಂಡು ಸಾಂಗ್ ಹಾಕೊಂಡು ಡ್ಯಾನ್ಸ್ ಮಾಡ್ತಾರಲ್ಲ, ಅದನ್ನು ಮಾಡಬೇಕಾ ಅಂತ ಅಂದಾಗ, ಹಾಂ ಹೌದು ಅಪ್ಪ ಅಮ್ಮ ನೀವಿಬ್ಬರು ನಮಗೋಸ್ಕರ ಮಾಡಲೇಬೇಕು ಅಂತ ಅಂದಾಗ, ನಾನೊಬ್ಳು ದೊಡ್ಡ ಆಫೀಸರು, ನಾನು ಇಂಥ ಕೆಲಸ ಎಲ್ಲ ಮಾಡೋಕ್ಕಾಗಲ್ಲ ಅಂತ ಗೌರಿ ಹೇಳ್ತಿರ್ಬೇಕಾದ್ರೆ, ಅದಕ್ಕೆ ಗೌರಿ ಬೇಜಾರು ಮಾಡ್ಕೋತೀಯ, ಮಕ್ಳು ಕೇಳ್ತಿರ್ತಾನೆ ರೀಲ್ಸ್ ಮಾಡಿ, ಅದರಲ್ಲಿ ತಪ್ಪೇನಿದೆ, ಎಂತೆಂಥ ದೊಡ್ಡ ಆಫೀಸರ್ಸ್ ಎಲ್ಲ ರೀಲ್ಸ್ ಮಾಡ್ತಾ ಇರ್ತಾರೆ, ಒಂದ್ಸಲ ಜನಗಳು ಲೈಕ್ ಕಮೆಂಟ್ಸ್ ಕೊಡೋಕ್ಕೆ ಶುರು ಮಾಡಿದರೆ ಅದರಿಂದ ಹೊರಗಡೆ ಆಚೆ ಬರೋಕ್ಕೆ ಕಷ್ಟ ಆಗುತ್ತೆ, ಅಷ್ಟು ಜನಗಳು ಎಲ್ಲರನ್ನೂ ಇಷ್ಟಪಡ್ತಾರೆ ಅಂತ ಹೇಳ್ತಾ ಇರ್ತಾರೆ. ಹಾಗೆ ಗೌರಿ ಮತ್ತೆ, ಇಲ್ಲ ನಾನು ಆಫೀಸರ್ ಆಗಿ ಈ ಥರ ರೀಲ್ಸ್ ಎಲ್ಲ ಮಾಡಲ್ಲ ಅಂತ ಅಂದಾಗ, ಶಂಕರ ನಾನು ಮಾಡ್ತೇನೆ ಅಂತ ಅಂದಾಗ ಗುರಾಯಿಸ್ತಾ ಇರ್ತಾಳೆ. ಅಪ್ಪ ಒಪ್ಕೊಂಡ್ರು ಅಂತ ತುಂಬ ಖುಷಿಯಿಂದ ಭೂಮಿ ಕುಣಿದಾಡ್ತಿರ್ಬೇಕಾದ್ರೆ, ಪ್ಲೀಸ್ ಅಮ್ಮಿಯವರೇ ನನಗೋಸ್ಕರ ಒಪ್ಕೊಳ್ಳಿ, ಮಕ್ಕಳು ಆಸೆಗೋಸ್ಕರ ನಾವೊಂದು ರೀಲ್ಸ್ ಮಾಡಿದರೆ ಏನೂ ಆಗಲ್ಲ ಅಂತ ಅಂದಾಗ, ಅದೆಲ್ಲ ಸರಿ, ಫೋನ್ನ ಯಾವ ರೀತಿ ಇಟ್ಕೊಳ್ಳೋದು ಅಂತ ಅಂದಾಗ, ಬಾ ಗುಂಡೊಬ್ರು ಅಂತ ಹೋಗ್ಬಿಟ್ಟು ಈ ಕಡೆ ಭೂವಿ ಕ್ಯಾಮ್ರಾನ ತಂದು ಮೊಬೈಲ್ನ ಫಿಕ್ಸ್ ಮಾಡಿ ಇಟ್ಟಾಗ ಇಬ್ಬರು ಸಹ ರೊಮ್ಯಾಂಟಿಕ್ ಸಾಂಗಿಗೆ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಅದನ್ನು ನೋಡಿ ಮನೆಯವರೆಲ್ಲರೂ ಖುಷಿಯಿಂದ ಕ್ಲಾಪ್ಸ್ ಆಗ್ತಿರ್ಬೇಕಾದ್ರೆ ಒಬ್ರಿಗೊಬ್ರು ಮುಖ ನೋಡಿಕೊಂಡು ಪ್ರೀತಿಯಲ್ಲಿ ಹಾಗೆ ನಿಂತ್ಕೊಂಡ್ಬಿಡ್ತಾರೆ. ಎಷ್ಟು ಕೂಗಿದ್ರು ಹಾಗೆ ಟಚ್ ಮಾಡಿದ್ರು ಸಹ ಶಂಕರ ಮತ್ತು ಗೌರಿ ಒಬ್ರನ್ನೊಬ್ಬರು ಮುಖನ ನೋಡ್ಕೊಂಡು ಹಾಗೆ ನಿಂತಿರ್ತಾರೆ ಹೊರತು ಇವ್ರ ಮಾತಿಗೆ ತಲೆ ಕೆಡಿಸ್ಕೊಳ್ದಲೇ ಹಾಗೆ ನಿಂತಿರ್ತಾರೆ. ಏನು ಮಾಡೋದು ಅಂತ ಅಂದ್ಬಿಟ್ಟು ಜೋರಾಗಿ ಇಬ್ಬರನ್ನು ತಳ್ಳಿದ ತಕ್ಷಣ ಶಂಕರ ಹೇಳ್ತಾ ಇರ್ತಾನೆ, ಅಲ್ಲ ಅವ್ವ ಏನು ಮಾಡ್ತಿದ್ದೀಯ, ನಮ್ಮ ಏನಕ್ಕೆ ತಳ್ಳಿದ್ದೆ ಅಂತ ಅಂದಾಗ, ನೀವಿಬ್ಬರು ಮಾಡ್ತಾ ಇರೋದನ್ನ ನಾವೆಲ್ಲ ನೋಡ್ತಾ ಇದ್ದು ಅಂತ ಹೇಳ್ತಾ ಇರ್ತಾಳೆ. ನಾವೇನು ಮಾಡಿದ್ವಿ ಅಂತ ಅಂದಾಗ, ನೀವು ಹೇಳ್ದಂಗೆ ರೀಲ್ಸ್ ಮಾಡಿದ್ವಿ ತಾನೇ, ಅಷ್ಟಕ್ಕೆ ಏನಕ್ಕೆ ಈ ರೀತಿ ದೂಗ್ತಿದ್ದೀರಾ ಅಂತ ಕೇಳ್ತಾ ಇರ್ತಾನೆ. ಹಾಗೆ ವಿಜಯ್ ಹೇಳ್ತಾ ಇರ್ತಾಳೆ, ಸಾಂಗ್ ಮುಗ್ದು ಅರ್ಧ ಗಂಟೆ ಆದರೂ ಸಹ ನೀವಿಬ್ಬರು ಪ್ರೇಮಲ್ಲಿ ಹೋಗ್ತಲೇ ತೇಲಾಡ್ತಾ ಇದ್ರಲ್ಲ, ಅದಕ್ಕೆ ನಾವಿಬ್ಬರು ದೂಕಿದ್ವಿ ಅಂತ ಅಂದಾಗ, ಅಯ್ಯೋ ದೇವ್ರೆ, ರೀಲ್ಸ್ ಮಾಡಿದರೆ ಈ ರೀತಿ ಎಲ್ಲ ಆಗುತ್ತಾ? ಅಲ್ಲ ಅಮ್ಮಿಯವರೇ, ನನಗಂತೂ ಗೊತ್ತಾಗಲ್ಲ, ನೀವು ಓದಿರೋರು ತಾನೇ, ನಿಮಗಾದ್ರೂ ಗೊತ್ತಾಗಬೇಕಲ್ವಾ ಅಂತ ಅಂದಾಗ,
ಏನು ಜಗ್ಗಿಯವರೇ ನನ್ನ ಮೇಲೆ ಎತ್ತಾಗ್ತಿದ್ದೀರಾ? ನಾನು ರೀಲ್ಸ್ ಮಾಡೋದು ಬೇಡ ಅಂತಂದರೆ ನನ್ನ ಮಾತು ಕೇಳಿದ್ರಾ? ನೋಡಿ ಇವಾಗ ಹಿಂಗಾಯ್ತು ಅಂತ ಕೂಗಾಡ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಪಾರ್ವತಿ ಹೇಳ್ತಾ ಇರ್ತಾಳೆ, ಈ ರೀಲ್ಸ್ ಪಾಲ್ಸ್ ಎಲ್ಲ ಮುಗೀತು, ಹೋಗಿ ನಿಮ್ಮ ಕೆಲಸ ನೋಡ್ಕೊಳ್ಳಿ, ಇಲ್ಲ ಅಂತಂದರೆ ಸಂಜೆವರೆಗೂ ಹಿಂಗೆ ನಿಂತ್ಕೊಬಿಡ್ತೇನೆ ನಾನು ಇಬ್ಬರು ಅಂತ ಅಂದಾಗ ಮತ್ತೆ ಭುವಿ ಹೇಳ್ತಾ ಇರ್ತಾಳೆ, ಸರಿ ತುಂಬ ಚೆನ್ನಾಗಿ ಮಾಡಿದರೆ ನಾಳೆನೂ ಮಾಡಬೇಕು ಅಂತ ಅಂದಾಗ, ಏನು ನಾಳೆನೂ ಮಾಡಬೇಕಾ? ನಾನು ಮಾಡಲ್ಲ ಅಂತ ಗೌರಿ ಹಠ ಮಾಡ್ತಿರ್ಬೇಕಾದ್ರೆ, ನಾನು ಖಂಡಿತ ಮಾಡ್ತೀನಿ ಬಿಡವ ಅಂತ ಶಂಕರ ಹೇಳ್ತಾ ಇದ್ದರೆ ಗೌರಿ ಗುರಾಯಿಸ್ಕೊಂಡು ನನಗೆ ಟೈಮ್ ಆಯಿತು ಆಫೀಸಿಗೆ ಹೊರಡ್ತೀನಿ ಅಂತ ಹೋಗ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಡಿ ಸಿ ಮಾಲಿನಿ ಆಫೀಸಿಗೆ ಅಂತ ಬರ್ತಾ ಇರಬೇಕಾದ್ರೆ ಮಿನಿಸ್ಟ್ರು ಕಾಲ್ ಮಾಡ್ತಾರೆ. ನೋಡಿ ಮಿನಿಸ್ಟರ್ ನಮಸ್ಕಾರ, ಪದೇ ಪದೇ ದಯವಿಟ್ಟು ನನಗೆ ಈ ರೀತಿ ಕಾಲ್ ಮಾಡಿ ಏನಾಯಿತು ಅಂತ ಅಪ್ಡೇಟ್ ಕೇಳಬೇಡಿ. ಯಾಕೆ ಅಂತ ಅಂದರೆ ಸ್ಪೆಷಲ್ ಟೀಮ್ನ ರೆಡಿ ಮಾಡಿ ಅದನ್ನು ಗೌರಿ ಅವರಿಗೆ ನೀವು ಅಪ್ಡೇಟ್ ಮಾಡಿದ್ರಲ್ಲ ಅವರಿಗೆ ಕಾಲ್ ಮಾಡಿ ಕೇಳಿ ಅಂತ ಹೇಳ್ತಾ ಇರ್ತಾರೆ. ಹಾಗೆ ಸರ್ ಟು ಬಿ ಹಾನೆಸ್ಟ್ ಏನಂತ ಅಂದರೆ ಡಿ ಸಿ ಆಫೀಸಲ್ಲಿ ಸಿಕ್ಕಾಪಟ್ಟೆ ಮೀಟಿಂಗ್ ಮೇಲೆ ಮೀಟಿಂಗ್ ನಡೀತಾ ಇದೆ. ಹೊರಗಡೆ ಆ ರೌಡಿ ದೊಡ್ಡ ಹೀರೋ ಆಗಿಬಿಟ್ಟಿದ್ದಾನೆ. ಸೋಷಿಯಲ್ ಮೀಡಿಯಾದಲ್ಲಂತೂ ನಮ್ಮ ಡಿಪಾರ್ಟ್ಮೆಂಟಿಗೆ ಬೇರೆನೇ ಇಲ್ಲ, ಆ ಥರ ಆಗ್ತಿದೆ. ಹಾಗೆ ಇದ್ರ ಮಧ್ಯೆ ನನ್ನ ತಲೆ ಸಿಕ್ಕಾಪಟ್ಟೆ ಕೆಟ್ಟೋಗಿದೆ ಸರ್. ನನ್ನ ಗೇಮ್ಸ್ ಬಗ್ಗೆ ಅವಳಿಗೆ ಹೇಳಿದರೆ, ಇಲ್ಲ ನನಗೆ ಸಿಕ್ಕಾಪಟ್ಟೆ ಕಂಡೀಷನ್ ಇದೆ, ಇವಾಗ ನನಗೆ ಕೇಳೋಕ್ಕಾಗಲ್ಲ ಅಂತ ಗೌರಿ ರೂಲ್ಸ್ನ ಫಾಲೋ ಮಾಡ್ತಾಳೆ. ಹಾಗೆ ಮತ್ತು ಸರ್ ನನ್ನ ಮಾತನ್ನ ಕೇಳಿ ಆ ಡಿಪಾರ್ಟ್ಮೆಂಟು ಹಾಗೆ ಆ ಟೀಮ್ನ ನನ್ನ ಕೈಲಿ ಕೊಡಿ, ಖಂಡಿತ ಅಣ್ಣನಿಗೊಂದು ಗತಿ ಮಾಡ್ತೀನಿ, ಅವನ ವಿರುದ್ಧ ನಾನು ಏನು ಮಾಡಬೇಕು ಅದನ್ನು ಮಾಡ್ತೀನಿ, ದಯವಿಟ್ಟು ಆಕ್ಷನ್ನ ತೊಗೊಳ್ಳಿ ಅಂತ ಕೇಳ್ತಾ ಇರ್ತಾಳೆ. ಹಾಗೆ ಗೌರಿನ ಬೇಕಾದ್ರೆ ನೀವು ಟೇಕ್ ಓವರ್ ಮಾಡಿ ಅಥವಾ ಏನಾದರೂ ಮಾಡಿ ಅಂತ ಕೋಪ ಮಾಡಿಕೊಂಡು ಫೋನ್ ಇಟ್ಟು ತನ್ನ ಪಡಿ ತಾನು ಹೋಗ್ತಿರ್ಬೇಕಾದ್ರೆ ಈ ಕಡೆ ಡ್ರೈವರು ಡಿ ಸಿ ಆಫೀಸ್ ಬಂದರೂ ಸಹ ಹಾಗೆ ಕಾರ್ ಡ್ರೈವ್ ಮಾಡ್ತಿರ್ಬೇಕಾದ್ರೆ, ನಿಲ್ಲಿಸ್ರಿ ಏನಾಯ್ತು ನಿಮಗೆ, ನೀವೇನಾದರೂ ಹೊಸಬ್ರ? ಅಲ್ಲ ನಾನು ಇಷ್ಟು ಸೆಕೆಲಿ ಬೆವರ್ತಾ ಇದ್ದೀನಿ, ಎ ಸಿ ಆನ್ ಮಾಡಬೇಕನ್ನೋ ಕಾಮನ್ ಸೆನ್ಸ್ ಇಲ್ವಾ? ಹಾಗೆ ಡಿ ಸಿ ಆಫೀಸ್ ಬಂದ್ರೂ ಸಹ ತನ್ನ ಪಡಿಗೆ ತಾನು ಹೋಗ್ತಾ ಇದ್ದೀರಲ್ಲ, ಹಾಗೆ ನಾನು ನಿಂತಿದ್ರು ಸಹ ನೀವು ಡೋರ್ ಓಪನ್ ಮಾಡ್ದಲ್ಲೇ ಕೂತಿದ್ದಾರಲ್ಲ, ಮೊದಲು ಡೋರ್ ಓಪನ್ ಮಾಡಿರಿ, ಯಾರೇ ನೀವು ಹೊಸಬ್ರು ಅಂತ ಕೇಳ್ತಿರ್ಬೇಕಾದ್ರೆ ಶಂಕರ ಡ್ರೈವರ್ ಥರ ಗೆಟಪ್ ಹಾಕೊಂಡು ಈ ಕಡೆ ಡಿ ಸಿ ಹತ್ರ ಬರ್ತಾನೆ. ಹಾಗೆ ಡಿ ಸಿ ಗೌರಿ ಅಣ್ಣನ ನೋಡಿ ಒಂದು ಕ್ಷಣ ಆಶ್ಚರ್ಯ ಆಗ್ತಾ ಇರುತ್ತೆ ಅವಳಿಗೆ. ಏನು ಇದು ನೀನಾ? ಇಡೀ ಡಿಪಾರ್ಟ್ಮೆಂಟು ನಿನ್ನನ್ನು ಹುಡ್ಕೊಂಡು ಬರ್ತಿದ್ರೆ ನೀನು ನೋಡಿದರೆ ನನ್ನ ಡಿಪಾರ್ಟ್ಮೆಂಟ್ ಮುಂದೆನೇ ಬಂದು ನಿಂತಿದೀಯಾ, ನಿನ್ನ ಧೈರ್ಯನ ಮೆತ್ತಲೇಬೇಕು ಅಂತ ಅನ್ಬೇಕಾದ್ರೆ ಧೈರ್ಯ ಅನ್ನೋದು ನನಗೆ ಹುಟ್ಟಿನಿಂದೆಲ್ಲ ಬಂದಿದೆ, ಇದೇನು ನಿನ್ನೆ ಮೊನ್ನೆ ಬಂದಿದ್ದಲ್ಲ ಅಂತ ಅಣ್ಣ ಹೇಳ್ತಾ ಇರ್ತಾನೆ. ಹಾಗೆ ನನ್ನ ಧೈರ್ಯದ ಬಗ್ಗೆ ಬಿಡಿ, ನಿಮ್ಮ ಧೈರ್ಯದ ಬಗ್ಗೆ ಸ್ವಲ್ಪ ಮಾತಾಡೋಣ, ಒಂದು ಟೆಸ್ಟ್ ಮಾಡೋಣ ಅಂತ ಅನ್ಬೇಕಾದ್ರೆ ಡಿ ಸಿ ಮಾಲಿನಿ ನಗಾಡ್ತಾ ಇರ್ತಾಳೆ. ಏನು ನನ್ನ ಧೈರ್ಯದ ಬಗ್ಗೆ ಮಾತಾಡ್ತಿದೀಯಾ? ನನ್ನ ಆಫೀಸ್ ಮುಂದೆ ಬಂದು ನೀನು ನಿಂತಿದೀಯಾ, ನಾನೊಂದು ಕೂಗಾಕಿದ್ರೆ ನಿನ್ನ ಎನ್ಕೌಂಟರೇ ಮಾಡಿಬಿಡ್ತಾರೆ ನಮ್ಮ ಕಡೆಯವರು ಅಂತ ಅನ್ಬೇಕಾದ್ರೆ ಈ ಕಡೆ ಅಣ್ಣ ಸಿಕ್ಕಾಪಟ್ಟೆ ನಗಾಡ್ತಾ ಇರ್ತಾನೆ. ಹಾಗೆ ನಗಾಡ್ಕೊಂಡು ಡಿ ಸಿ ಮಾಲಿನಿ ಕತ್ತಿಗೆ ಚಾಕು ಹಿಡ್ಕೊಂಡು ನಗಾಡ್ಕೊಂಡು ಒಳಗಡೆ ಕರ್ಕೊಬರ್ತಾ ಇದ್ರೆ ಇರೋಬ್ಬರ ಪೊಲೀಸ್ ಆಫೀಸರ್ಸು ಹಾಗೆ ಎಲ್ಲ ಅಧಿಕಾರಿಗಳು ನೋಡ್ಕೊಂಡು ಹಾಗೆ ಸೈಲೆಂಟ್ ಆಗಿ ನಿಂತ್ಕೊಬಿಡ್ತಾರೆ. ಇನ್ನೊಂದು ಕಡೆ ರುದ್ರ ಬಂದಿರೋ ಇಂಗ್ಲೀಷ್ ಆಫೀಸರ್ನ ನೋಡಿ ಸಿಕ್ಕಾಬಟ್ಟೆ ಬೈಕೋತಾ ಇರ್ತಾನೆ. ಪಾತ್ರೆ ಬಿದ್ದಾಗ ಅದೆಂಥದ್ದು ಸೌಂಡ್ ಆಗುತ್ತಲ್ಲ, ಆ ರೀತಿ ಇವನು ಏನೇನೋ ಭಾಷೆ ಮಾತಾಡ್ತಿದ್ದಾನೆ, ಇವನು ಮನೆ ಕಾಯಿಗೋ, ಇವನು ಏನು ಮಾತಾಡೋದು ನನಗೆ ಅರ್ಥ ಆಗ್ತಿಲ್ಲ, ನಾನೇನು ಹೇಳಿದ್ರು ನಮ್ಮ ಅಪ್ಪಯ್ಯ ಬೈತಾನೆ, ನೀನು ಹೇಳೋದೇ ಸರಿ ಇಲ್ಲ ಅಂತ ಬೈತಾನೆ, ಏನಪ್ಪ ಮಾಡಲಿ ಅಂತ ತಲೆ ಕೆಚ್ಕೋತಾ ಇರ್ತಾನೆ. ಹಾಗೆ ಅಯ್ಯೋ ನಿನ್ನ ಮನೆ ಕಾಯೋದೇನೆ ಚೈನಾದವನೇ ಸರಿಯಾಗಿ ಮಾತಾಡು ಅಂತ ಹೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಶಿವರುದ್ರಪ್ಪ ದೊಡ್ಡ ಕಲ್ತಾಂಡು ಈ ಕಡೆ ರುದ್ರನ ತಲೆ ಮೇಲೆ ಕೆತ್ತಾಕಕ್ಕೆ ಬಂದಾಗ, ಅಯ್ಯೋ ಅಪ್ಪಯ್ಯ ದಯವಿಟ್ಟು ನನಗೆ ತಲೆಗೆ ಕಲ್ಲೆತ್ತಾಕಬೇಡ, ನೀನು ಸತ್ತಾಗ ಕೊಳ್ಳಿ ಹಿಡಕ್ಕೆ ನಾನೊಬ್ಬನೇ ಇರೋದು ಅಂತ ಅಂದಾಗ, ಅಲ್ಲ ಕಣ್ಲ ಏನೋ ಸಾಧನೆ ಮಾಡ್ಕೊ ಬರ್ತೀನಿ ಅಂತ ದೊಡ್ಡದಾಗಿ ಕಿಸಾಕೊಂಡು ದಬ್ಬಾಕೊಂಡು ಓದಿಯಲ್ಲ, ಈಗೇನೆಲ್ಲ ಮಾಡಿದೆ ಅಂತ ಅಂದಾಗ ಅದೇನಾಯ್ತು ಅಂತ ಸರಿಯಾಗಿ ಹೇಳ್ತೀನಿ, ದಯವಿಟ್ಟು ಕೈಯಲ್ಲಿರೋ ಕಲ್ಲನ್ನು ತೆಗ್ದೆಸೆಪಯ್ಯ ಅಂತ ಕಿರ್ಚಾಡ್ತಾ ಇರ್ತಾನೆ. ಹಾಗೆ ಅಲ್ಲಪ್ಪಯ್ಯ ನಾನು ಏನು ಮಾಡಿದೆ ಅಂತ ನೀನು ಈ ರೀತಿ ಆಡ್ತಿದೆಯಲ್ಲ, ಅಲ್ಲಿಗೆ ಅಣ್ಣ ಬರ್ತಾನೆ ಅಂತ ನನಗೇನು ಗೊತ್ತಿತ್ತಾ? ನಾನೇನಾದರೂ ಸಿಕ್ಕಾಕೊಂಡಿದ್ರೆ ಮಿನಿಸ್ಟ್ರ್ ಮಗ ನಾನು ಅಂತ ಗೊತ್ತಾಗಿ ನನ್ನನ್ನು 4 ಏಟು ಹೊಡೆದು ತದಕ್ ಬಿಡೋನು ಅಂತ ಹೇಳ್ತಾ ಇರ್ತಾನೆ. ಹಾಗೆ ಅಪ್ಪಯ್ಯ ನೀನು ಮರೆಯೋದು ಸಹ ಹೋಗ್ತಾ ಇತ್ತು, ಅದಕ್ಕೆ ಎದ್ನೋ ಬಿದ್ನೋ ಅಂತ ಓಡೋಗಿ ಬಂದೆ, ಇದು ಒಂದು ದೊಡ್ಡ ಸಾಧನೆ ಅಲ್ವಾ ನಾನು ಮಾಡಿರೋದು ಅಂತ ಅಂದಾಗ, ನಿನ್ನ ಮನಿಕಾಯ ನಿನ್ನ ಜನ್ಮಕ್ಕಷ್ಟು ಬೆಂಕಿ ಹಾಕ, ಏನೆಲ್ಲ ಹಿಂಗೆ ಮಾತಾಡ್ತಿದ್ಯಾ, ಕೋಟ್ಯಾಂತರ ರೂಪಾಯಿ ಆಹಾರ ಬೆಲೆ ಬಾಳುವ ಒಂದು ವಿಗ್ರಹ ಅಲ್ಲಿತ್ತು, ಅದನ್ನು ಎತ್ಕೊಂಡು ಬಂದಿದ್ರೆ ಏನು ದೊಡ್ಡ ಸಾಧನೆ ಮಾಡ್ತಿದ್ದೆ ಅಂತ ನಾನು ಅನ್ಕೋತಿದ್ದೆ, ಇವಾಗ ನೋಡಿ ಎಂಥ ಕೆಲಸ ಮಾಡಿದೆಯಾ ಅಂತ ಶಿವರುದ್ರಪ್ಪ ಹೋಗಿತಾ ಇರ್ತಾನೆ. ಹಾಗೆ ಇವರಿಬ್ರು ಕೂಗಾಡ್ತಿರ್ಬೇಕಾದ್ರೆ ಚೈನಾದ ಆಫೀಸರ್ ಹೇಳ್ತಾ ಇರ್ತಾನೆ, ಚಿಂಗ್ ಚಾಂಚು ವಾಟ್ ಹ್ಯಾಪನ್ ರುದ್ರ ಅಂತ ಅನ್ಬೇಕಾದ್ರೆ ಈ ಕಡೆ ಶಿವರುದ್ರಪ್ಪನಿಗೆ ಸಿಕ್ಕಾಬಟ್ಟೆ ತಲೆ ಕೆಡ್ತಾ ಇರುತ್ತೆ. ಈ ನನ್ನ ಮಗ ಏನೋ ಹೇಳ್ತಿದ್ದಾನೆ, ಒಂದು ಅರ್ಥ ಆಗ್ತಿರಲ್ಪ ದೇವ್ರೆ ಅಂತ ಕೇಳ್ತಾ ಇರ್ತಾನೆ. ಹಾಗೆ ರುದ್ರ ಹೇಳ್ತಾ ಇರ್ತಾನೆ, ಈ ನನ್ನ ಮಗ ಏನೋ ಹೇಳ್ತಿದ್ದಾನೆ ಆದರೆ ಅಪ್ಪಯ್ಯ ಅರ್ಥ ಆಗ್ತಿಲ್ಲ ಅಂತ ಅಂದಾಗ ಆ ಚೈನಾ ಹುಡುಗ ಕನ್ನಡದಲ್ಲಿ ಮಾತಾಡ್ತಾ ಇರ್ತಾನೆ, ಅಲ್ಲ ಶಿವರುದ್ರಪ್ಪ ನಿನಗೆ ನಾಚಿಕೆ ಆಗಲ್ವಾ, ಡೀಲ್ ಮಾಡ್ಕೊಂಡಿದ್ಯಲ್ಲ, ಕೋಟಿ ಡೀಲ್ ಮಾಡ್ಕೊಂಡಿದ್ಯಾ, ಒಂದು ಚಿನ್ನದ ವಿಗ್ರಹನ ತಂದು ಕೊಡೋಕ್ಕಾಗಲಿಲ್ಲ, ನಿನ್ನ ಡೀಲ್ ಕ್ಯಾನ್ಸು ಪಾಪಿಗಳ ಅಂತ ಬೈಕೊಂಡು ಹೋಗ್ತಾ ಇದ್ರೆ ಇವರಿಬ್ಬರಿಗೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಕನ್ನಡ ಬರಲ್ಲ ಅಂತ ಈ ನನ್ನ ಮಗ ಕನ್ನಡದಲ್ಲೇ ಸಿಕ್ಕಾಬಟ್ಟೆ ಬೈದ್ನಲ್ಲ ಅಂತ ಅನ್ಬೇಕಾದ್ರೆ ಅಪ್ಪಯ್ಯ ನಮ್ಮನ್ನು ಬೈಬೇಕು ಅಂತಲೇ ಕನ್ನಡ ಕಲ್ತ್ಕೊಂಡು ಬಂದಿದ್ದಾನೆ, ಎಂಥ ಟ್ಯಾಲೆಂಟ್ ಇದೆ ಇವನಿಗೆ ಅಂತ ಅಂದಾಗ ಶಿವರುದ್ರಪ್ಪ ಮತ್ತೆ ಕಲ್ತಾಂಡು ಹೊಡೆಯೋಕ್ಕೆ ರುದ್ರನಿಗೆ ಹೋಗ್ತಾ ಇರ್ತಾನೆ. ಅಯ್ಯೋ ಅಪ್ಪಯ್ಯ ಪ್ಲೀಸ್ ಬಿಟ್ಬಿಡು ಅಂತ ಅಂದಾಗ ನಿನ್ನ ತಲೆ ಸಗಣಿದೆ ಅಂದ್ಲ, ನನಗಂತೂ ಒಂದು ಅರ್ಥ ಆಗ್ತಿಲ್ಲ, ಮೊದಲು ಅಣ್ಣ ಯಾವನು ಎಲ್ಲಿದ್ದಾನೆ ಅಂತ ಕಂಡಿಡಿ, ನಾವೆಲ್ಲ ಮಾತಾಡ್ಕೊಳ್ಳೋದು ಪಿನ್ ಟು ಪಿನ್ ಪಾಯಿಂಟ್ ಅವನಿಗೆ ಹೋಗ್ತಿದೆಯಲ್ಲ ಅದು ಹೆಂಗೆ ಅಂತ ಅಂದಾಗ, ಹೌದು ಅಪ್ಪಯ್ಯ ನನಗೂ ಅದೇ ಕನ್ಫ್ಯೂಸ್ ಆಗ್ತಿದೆ, ಈ ಅಣ್ಣನಿಗೆ ಸರಿಯಾಗಿ ನೆಲೆ ಇಲ್ಲ, ಒಂದಿನ ಟೌನಲ್ಲಿ
ಹೇಳಿದ್ದೆ ಇನ್ನೊಂದು ದಿನ ಇನ್ನೆಲ್ಲೋ ಇರ್ತಾನೆ ಅಂತದ್ರಲ್ಲಿ ಇವನಿಗೆ ಹಂಗೆ ಇನ್ಫಾರ್ಮೇಷನ್ ಯಾರು ಕೊಡ್ತಿದ್ದಾರೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಹಾಗೆ ಒಂದು ಕಡೆ ಎಸ್ ಪಿ ಹರಿಶ್ಚಂದ್ರ ಬಂದ್ಬಿಟ್ಟು ಗೌರಿ ಹತ್ರ ಮಾತಾಡ್ತಾ ಇರ್ತಾನೆ. ಈ ಚೇಸಿಂಗ್ ರಿಪೋರ್ಟ್ ಬಗ್ಗೆ ನೋಡಿ ನನಗೆ ಸಿಕ್ಕಾಪಟ್ಟೆ ತಲೆ ಕೆಡ್ತಿದೆ, ನನಗಂತೂ ಏನು ಒಂದಕ್ಕೊಂದು ಲಿಂಕೇ ಸಿಗ್ತಿಲ್ಲ. ಆದರೆ ಆ ಜಾಗಕ್ಕೆ ಹೋಗಿ ನೋಡಿದಾಗ ಆ ಮೂಳೆಯಲ್ಲಿ ನೋಡಿದಾಗ ಜನಗಳೆಲ್ಲ ಹೇಳ್ತಾ ಇದ್ರು ಗುಂಪಾಗಿ ಕಟ್ಕೊಂಡು ಏನೋ ಮಾತಾಡ್ತಿದ್ರಂತೆ ಅಂತ ವಿಷಯ ನನಗೆ ಬಂದಿದೆ ಅಂತ ಹೇಳ್ತಾ ಇರ್ತಾರೆ. ಹಾಗೆ ಯಾರು ಸಹ ಧೈರ್ಯ ಮಾಡಿ ಮುಂದೆ ಸಾಕ್ಷಿನ ಕೊಡೋಕ್ಕೆ ಅಥವಾ ಕಂಪ್ಲೇಂಟ್ ಕೊಡೋಕ್ಕೆ ಯಾರು ಬರ್ತಿಲ್ಲ, ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಹಾಗೆ ಇಂಡೈರೆಕ್ಟಾಗಿ ಎಲ್ಲರನ್ನೂ ವಿಚಾರಿಸಿದ್ರೆ ಹೇಳ್ತಾರೆ ಯಾವನೋ ಒಬ್ಬ ಬಾಕ್ಸ್ ಇಟ್ಕೊಂಡು ಓಡೋಗ್ತಿದ್ದಂತೆ, ಅದನ್ನು ಅಣ್ಣ ಬಂದು ಕಿತ್ಕೊಂಡು ಸಿಕ್ಕಾಪಟ್ಟೆ ಹೊಡೆದು ಅದನ್ನು ತಗೊಂಡೋದಂತೆ, ಈ ಥರ ಫೇಕ್ ನ್ಯೂಸ್ ಎಲ್ಲ ಕೊಡ್ತಿದ್ದಾರೆ ಅಂತ ಗೌರಿ ಹತ್ರ ಹೇಳ್ತಾ ಇರ್ತಾನೆ. ಹಾಗೆ ಅಣ್ಣ ಅಲ್ಲಿಗೆ ಯಾಕೆ ಹೋದ, ಅವ್ನು ಯಾರೋ ಬಾಕ್ಸ್ನ ತೊಗೊಂಡೋಗಿದ್ದು, ಹೆಲ್ಮೆಟ್ ಹಾಕೊಂಡಿದ್ದು ಯಾರು, ಇದೆಲ್ಲ ಒಂದಕ್ಕೊಂದು ಲಿಂಕೇ ಗೊತ್ತಾಗ್ತಾ ಇಲ್ಲ, ಯಾರು ಅವನನ್ನು ಯಾವ ರೀತಿ ಕಂಡು ಹಿಡಿದು ಒಂದು ಗೊತ್ತಾಗ್ತಿಲ್ಲ ಅಂತ ಅನ್ಬೇಕಾದ್ರೆ ಮೇಯ್ನ್ ಬೇಕಾಗಿರೋದು ಅದೇ ಹರಿ. ಆ ಬಾಕ್ಸಲ್ಲಿ ಏನಿತ್ತು, ಅಲ್ಲಿಗೆ ಅಣ್ಣ ಯಾಕೆ ಬಂದ, ಅದೇನಕ್ಕೆ ಎತ್ಕೊಂಡು ಹೋದ ಅನ್ನೋದೇ ಚೇಸಿಂಗ್ ರಿಪೋರ್ಟಲ್ಲಿ ಏನಿದೆ ಅಂತ ಕಂಡುಹಿಡಬೇಕಾಗಿರೋ ವಿಷಯ ಅಂತ ಗೌರಿ ಹೇಳ್ತಾ ಇರ್ತಾಳೆ. ಹಾಗೆ ಏನು ಗೊತ್ತಾ ಹರಿ, ಅಣ್ಣ ಬೇಕು ಅಂತ ಚಿಕ್ಕ ಪುಟ್ಟ ಕೆಲಸಕ್ಕೆಲ್ಲ ಬರಲ್ಲ, ಆ ಬಾಕ್ಸಲ್ಲಿ ಏನು ಬೆಲೆ ಬಾಳೋ ವಸ್ತು ಇದೆ, ಅದಕ್ಕೋಸ್ಕರ ಅವನು ಬಂದಿದ್ದಾನೆ, ಅದೇನು ಅಂತ ಮೊದಲು ನಾವು ಕಂಡುಹಿಡಬೇಕು ಅಂತ ಗೌರಿ ಹೇಳ್ತಾ ಇರ್ತಾಳೆ. ಜೊತೆಗೆ ಶಂಕರ ಡಿ ಸಿ ಮಾಲಿನಿ ಕತ್ತಿಗೆ ಈ ಕಡೆ ಚಾಕುನ ಹಾಕೊಂಡು ಕರ್ಕೊಬರ್ತಾ ಇರ್ತಾನೆ. ನೀವು ಹುಡುಕ್ತಾ ಇರೋದು ನನ್ನ ಹತ್ರನೇ ಇದೆ ಅಂತ ಅಂದಾಗ ಈ ಕಡೆ ಗೌರಿಗೂ ಹರಿಗೂ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಶಾಕಾಗಿ ಗೌರಿ ನೋಡ್ತಿರ್ಬೇಕಾದ್ರೆ ಹರಿ ಗನ್ನ ತಗೊಂಡು ಶೂಟ್ ಮಾಡೋಕೆ ಹೋಗ್ತಾ ಇರ್ತಾನೆ. ಅವ್ರು ಕುತ್ತಿಗೆಗೆ ಹಾಕಿರೋ ಚಾಕುನ ತೆಗಿ, ಇಲ್ಲ ಅಂತ ಅಂದರೆ ನಿನ್ನ ಎನ್ಕೌಂಟರ್ ಮಾಡ್ತೀನಿ ಅಂತ ಶಂಕರನ ಎದುರಿಸ್ತಾ ಇರ್ತಾನೆ. ಮತ್ತೆ ಶಂಕರ ಹೇಳ್ತಾ ಇರ್ತಾನೆ, ನೋಡಿ ಮಿಸ್ಟರ್ ಹರಿಶ್ಚಂದ್ರ, ನಾನು ಕತ್ತಿ ಹಿಡಿದಿರೋದು ಮೇಕೆಗೆ ಕುರಿಗಲ್ಲ, ನಿಮ್ಮ ಹೆಂಡತಿ ಕುತ್ತಿಗೆ ಇಟ್ಟಿರೋದು, ಏಕೆ ನಿಮ್ಮ ಹೆಂಡತಿ ಮೇಲೆ ನಿಮಗೆ ಸ್ವಲ್ಪನೂ ಪ್ರೀತಿ ಇಲ್ವಾ ಅಂತ ಹೇಳ್ತಾ ಇರ್ತಾರೆ. ಬಸವರಾಜ್ ಅಂತ ಶಂಕರಕ್ಕೆ ಹೋಗಿದಾಗ ಅಟೆಂಡರ್ ಬಸವರಾಜಿಗೆ ಶಾಕ್ ಆಗ್ತಿರುತ್ತೆ. ಸರ್ ನನ್ನ ಹೆಸರು ನಿಮಗೆ ಯಾವ ರೀತಿ ಗೊತ್ತು ಅಂತ ಅಂದಾಗ ನನಗೂ ನಿಮಗೂ ಒಂದು ಹಳೆ ನಂಟಿದೆ, ಆ ಸಂಬಂಧ ಏನು ಅಂತ ಆಮೇಲೆ ಹೇಳ್ತೀನಿ, ಕಾರ್ಡಿಕ್ಕಿಲಿ ಒಂದು ಬಾಕ್ಸ್ ಇಟ್ಟಿದ್ದೀನಿ, ಅದು ಏನು ಅನ್ನೋದನ್ನ ತೋರಿಸ್ತೀನಿ, ತಗೊಬನ್ನಿ ಅಂತ ಹೇಳ್ತಾ ಇದ್ರೆ ಗೌರಿಗೂ ಡಿ ಸಿ ಮಾಲಿನಿಗೂ ಸಿಕ್ಕಾಬಟ್ಟೆ ಕೋಪ. ಹಾಗೆ ಬಸವರಾಜ್ ಅವರು ಆ ಬಾಕ್ಸ್ನ ತಂದು ಓಪನ್ ಮಾಡಿದಾಗ ಅದರಲ್ಲಿ ಚಿನ್ನದ ವಿಗ್ರಹನ ನೋಡಿ ಎಲ್ಲರಿಗೂ ಆಶ್ಚರ್ಯ ಆಗ್ತಾ ಇರುತ್ತೆ. ಅದರಲ್ಲೊಂದು ರಿಮೋಟ್ ಇದೆ ಕೊಡಿ ಅಂತ ಅಂದಾಗ ಆ ರಿಮೋಟ್ ತಗೋತಿರ್ಬೇಕಾದ್ರೆ ಚಾಕುನ ಬಸವರಾಜ್ ಕೈಲಿ ಕೊಟ್ಟ ತಕ್ಷಣ ಈ ಕಡೆ ಹರಿಶ್ಚಂದ್ರ ಅವರನ್ನ ಶೂಟ್ ಮಾಡೋಕೆ ಹೋಗ್ತಿರ್ಬೇಕಾದ್ರೆ, ಅಲ್ಲ ಕಣ್ರಿ ಬಸವರಾಜು, ಕತ್ತಿನ ಕೆಳಗಿಟ್ಟಿದ ತಕ್ಷಣ ನಿಮ್ಮ ಇನ್ಸ್ಪೆಕ್ಟರ್ ಹರಿಶ್ಚಂದ್ರ ಅವರು ನನ್ನನ್ನು ಎನ್ಕೌಂಟರ್ ಮಾಡೋಕ್ಕೆ ಬಂದಿದ್ದಾರಲ್ಲ, ನನ್ನನ್ನು ಏನು ಅಂದ್ಕೊಂಡಿದ್ದಾರೆ, ಇದೇನು ಕಾರ್ ರಿಮೋಟು ಅಂತ ಅಂದ್ಕೊಂಡಿದ್ದಾರಾ, ಈ ಡಿ ಸಿ ಆಫೀಸಲ್ಲಿ ದೊಡ್ಡ ಬಾಂಬ್ನ ಇಟ್ಟಿದ್ದೀನಿ, ಪ್ರೆಸ್ ಮಾಡಿದರೆ ಎಲ್ಲ ಹೋಗಿ ಹಾಕಿಸ್ಕೊತೀರಾ ಅಂತ ಹೇಳಿದಾಗ ಎಲ್ಲರಿಗೂ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಒಂದೇ ಒಂದು ಬಟನ್ನ ಪ್ರೆಸ್ ಮಾಡಿದರೆ ಡಮ್ ಅಂತೀರಾ, ಅಲ್ಲ ಹರಿಶ್ಚಂದ್ರ ಅವರೇ, ನನ್ನ ತಲೆಗೆ ಏನಕ್ಕೆ ಗನ್ ಇಡ್ತಿದ್ದೀರಾ, ನಾನೇನು ವಂಚಕನ, ದೇಶದ್ರೋಹಿನ, ಏನಾರು ಕೆಟ್ಟ ಕೆಲಸನ ಮಾಡಿದಿನ, ನಾನು ಸಮಾಜ ದ್ರೋಹಿಗಳನ್ನ ಮಾತ್ರ ಮುಗಿಸ್ತಾ ಇರೋದು, ಅಷ್ಟಕ್ಕೂ ಈ ವಿಗ್ರಹ ಏನು ಅಂತ ಅಂದ್ಕೊಂಡಿದ್ದೀರಾ, ನಮ್ಮೂರಿನ ದೇವಸ್ಥಾನದ ವಿಗ್ರಹ ಅಂತ ಅಂದಾಗ ಗೌರಿಗೂ ಹರಿಗೂ ಆಶ್ಚರ್ಯ ಆಗ್ತಾ ಇರುತ್ತೆ. ಹಾಗೆ ಇದು ಎಷ್ಟು ವರ್ಷ ಇತಿಹಾಸದ್ದು ದೇವ್ರ ವಿಗ್ರಹ ಅಂತ ಗೊತ್ತಾ, ಇದನ್ನು ಕತ್ಕೊಳಕ್ಕೆ ಹೋಗಿದ್ರು, ಅವರಿಗೆಲ್ಲ 4 ತೆಗೆದು ಇದನ್ನು ತಂದಿಟ್ಟು ನೋಡಿ ಬಸವರಾಜ್ ಅವರೇ, ನಿಮ್ಮ ಆಫೀಸರ್ಗೆ ಇಂಥದ್ದೆಲ್ಲ ಕಣ್ಕಾಳಲ್ಲ, ನನ್ನನ್ನು ಗುಂಡಿಟ್ಟು ಕೊಲ್ಲದೊಂದೇ ಅವ್ರ ಮನಸ್ಸಲ್ಲಿ ಇರೋದು ಅಂತ ಶಂಕರ ಬೈತಾ ಇರ್ತಾರೆ. ಹಾಗೆ ವಿಗ್ರಹ ತಂದ್ಕೊಟ್ಟಿದ್ದೀನಿ, ಇದ್ರ ಮೇಲೆ ನಿಮಗೆ ಇಷ್ಟ ಅಂತ ಅಂದ್ಬಿಟ್ಟು ಹೊರಟು ಹೋಗ್ತಾ ಇರಬೇಕಾದ್ರೆ ಬಸವರಾಜನ ಕರ್ಕೊಂಡೋಗಿ ಕಾರ್ ರಿಮೋಟ್ ಕೊಟ್ಟಾಗ ಅವನು ಬಂದೇ ಹೇಳ್ತಾ ಇರ್ತಾನೆ, ನಾವೆಲ್ಲ MR ಬಿಟ್ವಿ, ನಿಜವಾಗ್ಲೂ ಇದ್ರಲ್ಲಿ ಬಾಂಬ್ ಇಲ್ಲ, ಇದು ಕಾರ್ ರಿಮೋಟು ಅಂತ ಅಂದಾಗ ಮಾಲಿನಿಗೂ ಹಾಗೆ ಗೌರಿಗೂ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇರುತ್ತೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.